ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ನಾವು ಸಂಪತ್ತು ಅಂದ್ರೆ ಚಿನ್ನ, ಬೆಳ್ಳಿ, ದುಡ್ಡು ಅಂತ ಅನ್ಕೊಂಡಿರ್ತೀವಿ. ಆದ್ರೆ ನಿಜವಾದ ಸಂಪತ್ತು ಯಾವುದು, ಅದನ್ನ ಶಾಶ್ವತವಾಗಿರಿಸಲು ನಮ್ಮ ಪ್ರಯತ್ನ ಹೇಗಿರಬೇಕು ಅನ್ನೋದನ್ನ ಗುರೂಜಿ ತಿಳಿಸ್ಕೊಡ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ, ಸಂಪತ್ತು ಅಂತ ಅಂದ್ರೆ ನಾವು ಚಿನ್ನ, ಬೆಳ್ಳಿ, ದುಡ್ಡು, ಆಸ್ತಿ ಅಂತ ಎಲ್ಲ ಅನ್ಕೊಂಡಿರ್ತೀವಿ. ಅದೇ ನಿಜವಾದ ಸಂಪತ್ತು ಯಾವುದು? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನೀನೇ ಹೇಳ್ಬಿಟ್ಟಿದ್ಯಮ್ಮ, ಸಿರಿ ಸಂಪತ್ತು ಅಂದರೆ ಹಣ, ಒಡವೆ, ಈ ಥರ ಎಲ್ಲವೂ ಕೂಡ ಹೌದು ಹೌದು. ಆದರೆ ಇದು ಶಾಶ್ವತವಾಗಿ ನಮ್ಮಲ್ಲೇ ಇರಬೇಕು ಅಂತ ಪ್ರತಿಯೊಬ್ಬರ ಪ್ರಯತ್ನ. ಹೌದಾ? ಪ್ರೀತಿ ಶಾಶ್ವತವಾಗಿರಬೇಕು, ಗಂಡ ಹೆಂಡತಿ ಪ್ರೀತಿ ಶಾಶ್ವತವಾಗಿರಬೇಕು. ಮತ್ತೆ ಮನೆಯಲ್ಲಿ ಇರ್ತಕ್ಕಂಥದ್ದು ಏನಿದೆ ಅದು ನಮ್ಮನ್ನು ಬಿಟ್ಟು ಹೋಗ್ಬಾರ್ದು. ಇವಾಗ ದುಡ್ಡಿದೆ, ನಾಳೆ ಹೋಗ್ಬಿಟ್ರೆ, ಕಳ್ಳ ಹೊಡ್ಕೊಂಡು ಹೋಗ್ಬಿಟ್ರೆ, ಅಥವಾ ಕಳ್ಕೊಂಡ್ಬಿಟ್ರೆ, ಅಥವಾ ನಷ್ಟ ಆಗ್ಬಿಟ್ರೆ, ಸೊ ಯಾವುದೋ ಒಂದು ರೀತಿಯಲ್ಲಿ ನಾವು ಅನುಭವಿಸ್ತಾ ಇರ್ತಕ್ಕಂಥದ್ರಲ್ಲಿ ಭಯ ನಮ್ಮನ್ನ ಕಾಡಿಸ್ತಾನೆ ಇರುತ್ತೆ. ಆ ಭಯದ ಹಿಂದೆ ದುಃಖ ಕೂಡ ಬರುತ್ತೆ. ಹೌದು. ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ, ಏನಕ್ಕೆ ಹಿಂಗೆ ಯೋಚನೆ ಬರುತ್ತೆ ನನಗೆ ಅಂತಕ್ಕಂಥ ಒಂದು ವಿಚಾರ ಕೂಡ ಬರುತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಮದುವೆಯಾದ ದಂಪತಿಗಳಿಗೆ ಅಂದರೆ ಗಂಡ ಹೆಂಡತಿಗೆ ಒಂದು ಪೂರ್ಣ ಜ್ಞಾನ ಇರಬೇಕು. ಪೂರ್ಣ ಜ್ಞಾನ, ಗಂಡ ಹೆಂಡತಿಗಿಬ್ಬರಿಗೂ ಒಂದು ಪೂರ್ಣ ಜ್ಞಾನ ಇರಬೇಕು ಅಂತ ನಾವು ಈಗ ಹೇಳ್ಬೇಕಷ್ಟೆ, ಗೊತ್ತಿಲ್ಲ ಅಂತ ನೇರವಾಗಿ ಹೇಳ್ಬೋದು. ಗಂಡ ಹೆಂಡತಿಯ ಪೂರ್ಣ ಜ್ಞಾನ ಯಾವುದಾಗಿರ್ಬೇಕು? ಜ್ಞಾನ ಬೇಕಾ ಬೇಡ? ಬೇಕು. ಯಾವುದದು ಜ್ಞಾನ ಅಂದರೆ ಬುದ್ಧಿ ಹೇಳೋದಾ, ಬೈಯೋದಾ, ಏನು? ಪೂರ್ಣ ಜ್ಞಾನ ಗಂಡ ಹೆಂಡತಿಗೆ ಯಾವುದು ಬೇಕು ಅಂದರೆ, ಗಂಡು ಮತ್ತು ಹೆಣ್ಣಿಗೆ ಇರ್ತಕ್ಕಂಥದ್ದು ಮುಖ್ಯವಾಗಿ ನಾವು ಇಬ್ರು ಗಂಡು ಹೆಣ್ಣಿನ ಮನಸ್ಸಲ್ಲಿ ಬರಬೇಕಾದ ಭಾವನೆ, ಗಂಡ ಹೆಂಡತಿ ಇಬ್ರು ಪೂರ್ಣವಾಗಿರ್ತಕ್ಕಂಥ ಜ್ಞಾನ ಯಾವುದು ಅಂದರೆ, ನಾವಿಬ್ಬರು ವೀರ್ಯವಂತರಾಗಿರೋಣ. ಕಾರಣ ಏನಂದ್ರೆ, ಇಬ್ರು ಆರೋಗ್ಯ ಚೆನ್ನಾಗಿರುವಂತವ್ರಿಗೇನೆ ವೀರ್ಯವಂತರಾಗಿದ್ದಾಗಲೇ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅರ್ಥ. ಇಲ್ಲ ಅಂದ್ರೆ ಗಂಡನ ಮೇಲೆ ಹೆಂಡತಿಗೆ ಅನುಮಾನ, ಹೆಂಡತಿ ಮೇಲೆ ಗಂಡನ ಅನುಮಾನ ಅಂದ್ರೆ ಏನೋ ಬೇರೆ ತರ ಅಲ್ಲ. ಸೊ ಸರಿನಾ ತಪ್ಪ, ಸೊ ನಾನು ಮದುವೆ ಮಾಡ್ಕೊಂಡು ಕರೆಕ್ಟ್ ಇದೆಯಾ ಇಲ್ವಾ, ಈ ತರ ಅನುಮಾನಗಳು ಶುರು ಆಗುತ್ತೆ. ಎಸ್, ಜೀವನ ಪರ್ಯಂತ ಹೀಗೆ ಇರಬೇಕಾದ್ರೆ ಇನ್ ನೆಕ್ಸ್ಟ್ ಮಗು ಆಗಬೇಕು, ಆ ಮಗುನು ಅದೇ ಜೆರಾಕ್ಸು ಅವ್ರದೇ. ಈಗ ಇವರು ಪೂರ್ಣ ಜ್ಞಾನವಂತರು ಆಗೇ ಇಲ್ಲ. ಈ ಪೂರ್ಣ ಜ್ಞಾನ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದು ಏನಾದ್ರು ಅಂದ್ರೆ, ದೇವರ ಹತ್ರ ಹೋಗೋದಾ, ದೇವಸ್ಥಾನಕ್ಕೆ ಹೋಗೋದಾ, ವ್ರತ ಮಾಡೋದಾ, ತಪಸ್ ಮಾಡೋದಾ. ಹಿಂದೆ ಎಲ್ಲ ಪಾರ್ವತಿ ಶಿವನ್ನೇ ಮದುವೆ ಆಗ್ಬೇಕಂತ ಹೇಳಿ ತಪಸ್ ಮಾಡಿದ್ರು, ಲಕ್ಷ್ಮಿನೂ ಕೂಡ ತಪಸ್ ಮಾಡೋದು, ನಾರಾಯಣನೇ ನನ್ನ ಗಂಡ ಆಗ್ಬೇಕಂತ ಹೇಳಿ. ಆ ರೀತಿಯಾಗಿ ತಪಸ್ಸು ಈ ಕಲಿಯುಗದಲ್ಲಿ ಮಾಡಕ್ಕಾಗತ್ತಾ? ಆಗಲ್ಲ, ಆಗಿಲ್ಲ ಅಲ್ವಾ? ಈಗ ತಪಸ್ಸು ಮಾಡಿ ಎಲ್ಲವನ್ನು ಪಡೆದಿರತಕ್ಕಂಥ ಈ ನಮ್ಮ ದೇಶದಲ್ಲಿ ತಪಸ್ಸು ಅಂದ್ರೆ ಗಂಡು ಹೆಣ್ಣಿನ ತಪಸ್ಸು ಯಾವುದು? ಬೇಕಾ ಬೇಡ? ಬೇಕು. ಈ ಕಲಿಯುಗದಲ್ಲಿ ಆಧುನಿಕ ಪ್ರಪಂಚದಲ್ಲಿ ಇರ್ತಕ್ಕಂಥ ತಪಸ್ಸು ಯಾವುದಪ್ಪ, ಪೂರ್ಣ ಜ್ಞಾನ ಯಾವುದಪ್ಪ ಗಂಡು ಹೆಣ್ಣಿಗೆ ಅಂದರೆ, ದಿನಕ್ಕೆ 2 ಸಮಯದ ಊಟ. 2 ಸಮಯದ ಊಟ ಅಷ್ಟೇ ಮಾಡಿದ್ರೆ ಪೂರ್ಣ ಜ್ಞಾನ ಗಂಡು ಹೆಣ್ಣಿಗೆ ಬಂದಿದೆ ಅಂತ ಅರ್ಥ. ದಿನಕ್ಕೆ 2 ಸಲ ಮಾತ್ರ ಮಾಡಿದ್ರೆ. ನಾವು ತಿಂತಿರೋದೆಷ್ಟು? 3. ಅಂದ ಮೇಲೆ ಏನೆಲ್ಲ ಬರುತ್ತೆ ಅಂತ ಇವತ್ತು ತಿಳ್ಕೋಬೇಕು. 3 ಸಮಯ ತಿಂದಂತ ಗಂಡ ಹೆಂಡತಿಗೆ ಏನೆಲ್ಲಾ ವಕ್ರಿಸ್ಕೊಳ್ಳುತ್ತೆ. ನಂಬರ್ 1, ಹುಟ್ಟುವ ಮಗುಗೆ ಏನೇನು ವಕ್ರಿಸ್ಕೊಂಡಿರತ್ತೆ. ನಂಬರ್ 2, ಬೇಕಾ ಇದು? ಯೋಚನೆ ಮಾಡಮ್ಮ. 3 ಟೈಮ್ ಊಟ ಯಾಕೆ ಮಾಡಿದ್ರು ಅಂತ ಅವ್ರನ್ನೇ ಕೇಳಬೇಕು. 3 ಟೈಮ್ ಮಾಡಿ ಅಂತ ಹೇಳಿದವ್ರನ್ನೇ ಕೇಳಬೇಕು. 3 ಟೈಮ್ ಊಟ ಯಾಕೆ ಬೇಕು? ಮಾಡ್ಕೊಂಡು ಬಂದಿದೀವಿ ಕಾಲಿಂದ ತಳತಳ ಅಂತ. ನಮ್ಮ ಅಪ್ಪ ಅದೇ ಮಾಡ್ದ, ನಮ್ಮ ತಾತ ಅದೇ ಮಾಡ್ದ, ಅದೇ ತಾನೇ ಹೇಳೋದು ನಾವು. ಏನು ಮಾಡಿದ್ರು ನಮ್ಮ ಅಪ್ಪ ಹೇಳ್ಕೊಟ್ಟ, ನಮ್ಮ ತಾತ ಹೇಳ್ಕೊಟ್ಟ, ಪ್ರಪಂಚ ನಿಂದಿಂದ ಹಂಗೆ ಬಂದೈತಿ ಇತ್ತ ನಮ್ದು ಕತೆ. ಈ ಕತೆನೇ ನಮ್ಮ ಜೀವನದ ವ್ಯತೆ. ಹೌದಾನೆ? ಆ ಕತೆ ನಂಬ್ಕೊಂಡು ನಾವು ಜೀವನ ಎಲ್ಲ ವ್ಯತೆ ಪಡೋದು. ಯಾಕೆಂದ್ರೆ ಅವ್ರಿಗೂ ಅದ್ರ ಸತ್ಯ ಗೊತ್ತಿಲ್ಲ. ಯಾಕೆ ಅಂದ್ರೆ ಅವ್ರು ಆ ರೀತಿ ನಡ್ಕೊಂಡಾಗ ಅದು ಸತ್ಯ ಅವ್ರಿಗೆ ಗೊತ್ತಿತ್ತು.
ಇವರಿಗೆ ಸತ್ಯ ಯಾವುದು ಅಂತ ಅವ್ರು ಹೇಳ್ಕೊಡ್ಲಿಲ್ಲ, ಹಂಗೆ ಸತ್ತೋಗ್ಬಿಟ್ರು ಅವರು. ಹ್ಮ್ ಹ್ಮ್ ನಮಗೂ ನಿಮಗೂ ವ್ಯತ್ಯಾಸ ಏನು ಅಂತ ಹೇಳ್ಕೊಡ್ಬೇಕಿತ್ತು ಹೌದು ಅಲ್ವಾ? ಹೌದು. ಹಿಂದೆ ರುಬ್ಬುಗುಂಡಲ್ಲಿ ಹಾಕಿ ಖಾರ ರುಬ್ಬಿ ಸಾಂಬಾರ್ ಮಾಡ್ತಿದ್ರು. ಈಗ ಏನ್ ಮಾಡ್ತಾರೆ? ಮಿಕ್ಸಿ ಹಾಕ್ತಾರೆ. ಈಗ ಅದಕ್ಕೆ ವ್ಯತ್ಯಾಸ ಬಂತಲ್ವಾ? ಅದನ್ನ ಹೇಳ್ಬೇಕು ಅತ್ತೆ ಆದವಳು ಸೊಸೆಗೆ, ನಾನು ರುಬ್ತಿದ್ದೆ, ನೀನು ಮಿಕ್ಸಿ ಹಾಕ್ತಾ ಇದೀಯಾ, ಇದ್ರ ವ್ಯತ್ಯಾಸ ಏನು ಅಂತ ಹೇಳ್ಕೊಟ್ರೆ ಸೊಸೆ ಚೇಂಜ್ ಆಗ್ಬೋದು. ಹೌದು. ಹೇಳ್ತಾ ಇದ್ದಾರಾ? ಇಲ್ಲ. ಮಿಕ್ಸಿನಲ್ಲಿ ರುಬ್ಬುವಂತ ಚಟ್ನಿ ಖಾರ ಏನಾಗತ್ತೆ? ಹುಚ್ಚಿಡ್ಸತ್ತೆ. ಆದ್ರೂ ನಾವು ಆ ಹುಚ್ಚೆ ತಿಂತಾ ಇರೋದು, ಹುಚ್ಚಿಡ್ಸ್ಕೊಂಡೆ ತಿಂತಾ ಇರೋದು. ಹೌದಾ? ಯಾಕೆ ಅಂದ್ರೆ ನಮ್ಮ ಹೊರಳು ಕಲ್ಲು ಅಂತ ಏನ್ ಹೇಳ್ತೀವಮ್ಮ, ರುಬ್ಬೋ ಕಲ್ಲು, ಅದೇ ರೀ ಒಳ್ಳೆ ಎಕ್ಸ್ಪರ್ಟ್ ಡಾಕ್ಟರ್ ಅಡಿಗೆ ಮನೆಯಲ್ಲಿ ಒಂದು ಹೊರಳು ಕಲ್ಲು ಇದ್ರೆ ಎಕ್ಸ್ಪರ್ಟ್ ಡಾಕ್ಟರ್ ನಮ್ಮ ಮನೆಯಲ್ಲಿ ಒಬ್ಬ ಸರ್ಜನ್ ಡಾಕ್ಟರ್ ಇದ್ದಾರೆ ಅಂತ ಡಿಸೈಡ್. ಯಾವ್ದಿರ್ಬೇಕು? ಒಳಕಲ್ಲು. ರುಬ್ಬುವ ಕಲ್ಲು ಯಾರ ಅಡಿಗೆ ಮನೆಯಲ್ಲಿದೆ, ನಿಮ್ಮ ಮನೆಯಲ್ಲಿ ಒಂದು ಸ್ಪೆಷಲ್ ಕ್ಲಿನಿಕ್, ಸ್ಪೆಷಲ್ ಸರ್ಜನ್. ಯಾಕೆ ಕ್ಲಿನಿಕ್ ಆಗ್ಬೇಕದು? ಯಾಕೆ ಸರ್ಜನ್ ಬೇಕು ಅಂದ್ರೆ, ನಮಗೆ ಹೊರಳಲ್ಲಿ ರುಬ್ಬಿದ್ದು ಚೆನ್ನಾಗಿ ಕೋಪವನ್ನ ಹೋಗಲಾಡಿಸಿ ಅಜೀರ್ಣತೆ ಎಲ್ಲ ತೊಲಗಿಸಿ ನೆಮ್ಮದಿಯಾಗಿರುವಂತ ಆರೋಗ್ಯವನ್ನ ಕೊಡುತ್ತೆ ಹೊರಳು. ಹೊರಳು ಕಲ್ಲಲ್ಲ ಅದು. ಕಲ್ಲಲ್ಲಿ ನಾವು ಕಲ್ಲಲ್ಲಿ ದೇವರನ್ನು ಮಾಡ್ತೀವಿ. ಹೌದು. ಹೌದಾ? ಆ ಕಲ್ಲಲ್ಲಿ ಏನೆಲ್ಲ ಇರುತ್ತೆ ಅನ್ನತಕ್ಕಂಥ ತಿಳ್ಕೊಂಡಾಗ ಗೊತ್ತಾಗತ್ತೆ. ಅಂತ ಔಷಧಿಯನ್ನು ಉತ್ಪತ್ತಿ ಮಾಡ್ತಕ್ಕಂಥ ಹೊರಳು ಕಲ್ಲನ್ನ ತೆಗೆದು ಸೈಡ್ಗೆ ಹಾಕ್ಬಿಟ್ಟು ಮಿಷಿನ್ ತಂದು ಬೆರಳಲ್ಲಿ ಹೊತ್ತ ತಕ್ಷಣ ಆಹಾ ಏನಿರುತ್ತೆ ಅಂದ್ರೆ ನೀವು ಅದು ಹೆಂಗೆ ಆಡುತ್ತೋ ನೀವು ಹಂಗೆ ಆಡ್ಬೇಕಾಗತ್ತೆ. ಯಾಕೆ ಅಂದ್ರೆ ಹಂಗಂತ ನೀವು ಬಳಸ್ಬೇಡಿ ಬಿಸಾಕ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ, ನಿಮ್ ಖುಷಿ. ಆದ್ರೆ ನೀವೇನಾಗಿದ್ದೀರಾ ಮಿಕ್ಸಿ ಬಳಸ್ಕೊಂಡು? ನಿಮ್ಮ ಮಕ್ಕಳೇನಾಗಿದ್ದಾರೆ ಮಿಕ್ಸಿ ಬಳಸಿ ಊಟ ತಿಂದು? ನೀವೇ ಸ್ವಲ್ಪ ಯೋಚನೆ ಮಾಡಿ. ಜ್ಞಾನ ಬರುತ್ತಾ ನಿಮ್ಗೆ? ಅಪ್ರಾಣೆ ಬರಲ್ಲ. ಏನೇನು ಬರುತ್ತೆ? ದ್ವೇಷ ಬರುತ್ತೆ. ಮಿಕ್ಸಿಯಿಂದ ರುಬ್ಬೋದ್ರಿಂದ ಏನ್ ಬರುತ್ತೆ? ದ್ವೇಷ ಬರುತ್ತೆ. ಗಂಡನ ಮೇಲೆ ಹೆಂಡತಿಗೆ ಈಗ ಬಂದ ಲೇಟ್ ಆಗಿ, ಈಗ ತಾನೆ ಫೋನ್ ಮಾಡಿದ ಎಷ್ಟೊತ್ತಾಯ್ತು, ಶುರುನಾ? ಹೌದು. ಇನ್ನ ಊಟ ಮಾಡಿ ಮಲಗೋದು ಎಲ್ಲಿ ಬಂತು? ದ್ವೇಷ ಅಲ್ಲಿಂದ ಶುರು. ಬಾಗಲ್ ತೆಗೆದು 10 ನಿಮಿಷ ಲೇಟು. ಹೌದಾ? ಮಾತಾಡ್ಸೋದು ಅರ್ಧ ಗಂಟೆ ಲೇಟು. ಕಾಫಿ ತಂದು ಕುಕ್ಕಬಹುದು, ಇಡ್ಬೋದು, ಅದು ಅವರ ಅದೃಷ್ಟ. ಇದ್ರಲ್ಲಿ 2 ಸ್ಟೈಲ್ ಇದೆ. ಒಂದು ಕುಕ್ಕೋದು, ಕುಡು, ಏನಾರು ಕುಡು, ಇಡಿಯಾಕಾರು ಸೈಡ್ಗಾರು ಇಟ್ಕೋ, ತಂದು ಇಡಬೇಕು, ಇಟ್ಟಿದ್ದೀನಿ. ಅದೇ ಹೆಂಡತಿ ಆದವಳು ಮುಖವನ್ನ, ಗಂಡನ ಮುಖ ನೋಡಿ, ಏನ್ ಕುಡಿತೀರಾ? ಕಾಫಿನಾ, ಟೀನಾ, ಹಾರ್ಲಿಕ್ಸಾ, ಬನುಟ? ಅಡಿಗೆ ಮನೆ ಏನಿದ್ರು ಪರವಾಗಿ, ಇಲ್ಲದೇ ಇದ್ರು ಪರವಾಗಿಲ್ಲ, ಹೇಳಕ್ಕೇನ್ ಕಷ್ಟ? ಖುಷಿಯಿಂದ ಕೇಳಿದ್ರೆ ಇಷ್ಟೊಂದು ವೆರೈಟೀಸ್ ನನ್ನ ಹೆಂಡತಿ ಕೇಳ್ತಾವಳೆ ಅಂದ್ರೆ ಅರ್ಧ ಅಲ್ಲೇ ಐಸ್ ಕ್ರೀಮ್ ತನಕ ಕರ್ಗೋಗ್ತಾನೆ ಗಂಡ. ಇಲ್ವೇ ಕಾಫಿ ಕೊಡೋದೇ ದುರ್ಬಲ. ಯಾಕೆ ಅಂದ್ರೆ ಜೀವನ ಎಲ್ಲ ಹಿಂಗೆ ಆಯ್ತು ಅಂತ. ಈ ದ್ವೇಷ ಎಲ್ಲಿಂದ ಬರ್ತಾ ಇದೆ? ನಿಮ್ಮ ಮಿಕ್ಸಿಯಿಂದ ಬರ್ತಾ ಇದೆ. ಅಲ್ಲ, ನೀವು ಒತ್ತಾಯ ಮಾಡ್ತಾ ಇಲ್ಲ ನಾನು ಮಿಕ್ಸಿ ಬಳಸಬೇಡಿ ಅಂತ, ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ, ಬಳಸ್ಕೊಳ್ಳಿ. ಆದ್ರೆ ಇದೆಷ್ಟು ಹುಚ್ಚಿಡಿಸ್ತಾ ಇದೆ ಅಂತ ತಿಳ್ಕೊಳ್ಳಿ. ಅದೇ ವರ್ಲ್ಕಲ್ಲೂ ಕೂಡ ಅಡಿಗೆ ಮನೆಗೆ ಬಂದುಬಿಟ್ರೆ ಅದ್ರ ಆನಂದನೇ ಆನಂದ. ನಿಮ್ಮ ಆರೋಗ್ಯ ಹೇಗಿರತ್ತೆ? ನಿಮ್ಮ ಮಂಡಿ ನೋವು ಏನಾಗತ್ತೆ? ನಿಮ್ಮ ನಿದ್ದೆ ಹೇಗಿರತ್ತೆ? ಬೇಕಲ್ಲಮ್ಮ ಇದೆಲ್ಲ ಅಲ್ವಾ? ಅಲ್ಲ, ಮಂಡಿ ನೋವು ಬೇಕಾ? ಯಾರಿಗಿಲ್ಲ ಮಂಡಿ ನೋವು? ಎಲ್ಲರಿಗೂ. ಯಾರಿಗಿಲ್ಲ ಇಮ್ಡಿ ನೋವು? ಇದೆಲ್ಲ ಏನು? ಮಿಕ್ಸಿ ಪ್ರಭಾವ ರೀ. ದ್ವೇಷದ ಪ್ರಭಾವ. ಮಿಕ್ಸಿ ಯಾವ್ದು ಇಟ್ಕೊಂಡಿದಿರೋ, ಯಾವ ಕಂಪ್ನಿ ಇಟ್ಕೊಂಡಿದ್ರು ನಂಗೆ ಗೊತ್ತಿಲ್ಲ. ಆದ್ರೆ ರುಬ್ಬುತ್ತೆ, ಇಲ್ಲ ಅಂತಿಲ್ಲ. ಆದ್ರೆ ಸಾಂಬಾರ್ ತಟ್ಟೆಗೆ ಹಾಕಿದ್ರೆ ತಿಳಿಸಾರೆ ಒಂದ್ ಕಡೆ, ಗಟ್ಟಿ ಸಾರೆ ಒಂದ್ ಕಡೆ ಎರಡಾಗ್ಬಿಟ್ಟಿರ್ತದೆ. ಯಾವುದು? ಮಿಕ್ಸಿದು. ಹೌದಲ್ಲಮ್ಮ? ಒಂದೇ ತರ ಅಂತೂ ಇರಲ್ಲ. ಒಂದ್ ಕಡೆ ನೀರು, ಒಂದ್ ಕಡೆ ಗಟ್ಟಿ ಅಲ್ವಾ? ಆದ್ರೆ ಹೊರಕಳ್ಳ ರುಬ್ಬಿದ್ರೆ ಅದ್ರ ಗಮನನೇ ಬೇರೆ, ಅದ್ರ ಪರಿಮಳನೇ ಬೇರೆ, ಆ ರುಚಿನೇ ಬೇರೆ. ಏನಮ್ಮ? ಇದು ಆಸ್ತಿ ಯಾವುದು ಅಂದ್ರೆ ನಿಮ್ಮ ಮನೆ ಅಡಿಗೆ ಮನೆ ಒರಳು ಇದೆಯಾ ನೋಡ್ಕೊಳ್ಳಿ. ಇಲ್ಲ ಅಂದೆ ತರಿಸ್ಕೊಳ್ಳಿ. ತರಿಸ್ಕೊಂಡು ಎಲ್ಲಿ ಮಡಗಬೇಕು ಅಂತ ಪ್ರಶ್ನೆ ಹಾಕ್ತಾರೆ. ಆಮೇಲೆ ಸ್ವಾಮಿ ಎಲ್ಲಿ ಮಡಗೋದು? ಒರಳು ತರಿಸಿ ಅಂದ್ರೆ ಜಾಗ ಇಲ್ಲ, ಚಿಕ್ಕದು ಅಂತಾರೆ. ಅದೆಷ್ಟೇ ಇರ್ಲಿ ರೀ, 2-3 ಅಡಿನೇ ಇರ್ಲಿ ಅಡಿಗೆ ಮನೆ, ಒರಳು ಬೇಕು. ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೇಲಿ ಸದಾ ಇರ್ತಾರೆ. ಒರಳು ರುಬ್ಬಿದ್ರೆ ರುಬ್ಬೋ ಹೆಂಗ್ಸು ಲಕ್ಷ್ಮಿ ಆಗ್ತಾಳೆ, ಸರಸ್ವತಿ ಕೂಡ ಆಗ್ತಾಳೆ. ಒಳ್ಳೆ ಬುದ್ಧಿ ತಾಳ್ಮೆ ಬಂದ್ರೆ ಸರಸ್ವತಿನೂ ಆದ್ಲು. ಹೌದಾ? ಎಂತ ಅದ್ಭುತವಾದ ಪವಾಡ ಅಲ್ವಾ? ಸೊ ಹೀಗಾಗಿ ಹಂಗಂತ ನೀವು ಎಲ್ಲರೂ ಕೂಡ ಕಲ್ಲು ಬಳಸಲೇಬೇಕು ಅಂತ ನಾನು ಆರ್ಡರ್ ಮಾಡ್ತಾ ಇಲ್ಲ. ಜೀವನದಲ್ಲಿ ದ್ವೇಷ ಬರಬಾರದು. ಮಕ್ಕಳಲ್ಲೂ ದ್ವೇಷ ಇರಬಾರದು, ಗಂಡನಲ್ಲೂ ದ್ವೇಷ ಇರಬಾರದು, ಹೆಂಡತಿಯಲ್ಲೂ ದ್ವೇಷ ಇರಬಾರದು. ಹೌದಾ? ಇದು ಬೇಡ ಅಂದ್ರೆ ಅದು ಬಳಸಬಹುದು. ಇದಕ್ಕೆ ಮುಂದುವರೆದ ಭಾಗ, ಇನ್ನೊಂದು ಭಾಗ ಹೇಳಬೇಕು ಅಂತಂದ್ರೆ, ನಾವು ಮಾಡ್ತಾ ಇರ್ತಕ್ಕಂತಹ ಲೆಕ್ಕಾಚಾರದಲ್ಲಿ, ಒಂದು ಮಗುವನ್ನ ಪಡೆಯತಕ್ಕಂತಹ ಲೆಕ್ಕಾಚಾರದಲ್ಲಿ
ಗಂಡು ಹೆಣ್ಣು ಒಂದು ಮಗುವನ್ನ ಪಡೆಯತಕ್ಕಂತಹ ಲೆಕ್ಕಾಚಾರದಲ್ಲಿ ಗಂಡು ಹೆಣ್ಣು ಗಂಡ ಹೆಂಡತಿ ಪೂರ್ಣ ಜ್ಞಾನ ಬೇಕು ಅಂತ ಹೇಳಿದ ಮುಂದುವರೆದ ಭಾಗ ಏನಾಗಬೇಕು? ಮುಂದುವರೆದ ಭಾಗ ಸಂಸಾರ ಮಾಡಕ್ಕೆ ಒಳ್ಕಳು ಬಳಸೋದು, ಇಬ್ಬರ ದ್ವೇಷ ಕಡಿಮೆ ಆಗೋದಕ್ಕೆ ಒಳ್ಕಳು ಬಳಸಾಯ್ತು. ನೆಕ್ಸ್ಟ್ ಮಗು ಬೇಕು. ಆ ಮಗುಗೆ ಅವ್ರದ್ದು ಒಂದು ಜ್ಞಾನ ಅಲ್ಲಿ ಉಪಯೋಗ ಆಗ್ಬೇಕು. ಏನು ಅಂದ್ರೆ ಭಗವಂತ ಎಲ್ಲಿದ್ದಾನೆ ಅಂತ ನಮ್ಮ ಪ್ರಶ್ನೆ ಹಾಕ್ತೀವಿ ನಾವು. ಗುಡಿಯಲ್ಲ, ಮನೆಯಲ್ಲ, ನಮ್ಮಲ್ಲ, ಇದು ಸುಮಾರು ವಿಚಾರದಲ್ಲಿದೆ. ಕೆಲವರು ಎಲ್ಲಾ ಕಡೆ ಫ್ಯಾನಲ್ಲೂ ಅವನೇ ಅಂತಾರೆ ಅಲ್ವಾ, ಕೆಲವರು ಮಾಡೋ ಕೆಲಸದಲ್ಲಿ ಅವನೇ ಅಂತಾರೆ. ಇದಕ್ಕೆ ಉತ್ತರ ಇನ್ನೂ ಸಿಕ್ಕಿಲ್ಲ ಅಮ್ಮ. ಭಗವಂತ ಎಲ್ಲಿದ್ದಾನೆ ನೋಡಿದ್ಯಾ? ಗೊತ್ತಿಲ್ಲ, ಯಾವುದಕ್ಕೂ ಉತ್ತರ ಸಿಕ್ಕಿಲ್ಲ. ಅಂತೂ ನಾವು ಪರದಾಡೋದಂತ ತಪ್ಪಿಲ್ಲ. ಭಗವಂತ ಎಲ್ಲಿದ್ದಾನೆ ಅಂತಕ್ಕಂತಹ ವಿಚಾರಕ್ಕೆ ಹೋದ್ರೆ ಇವತ್ತು ಆ ಸತ್ಯವನ್ನ ತಿಳ್ಕೊಂಡ್ರೆ, ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡಿರೋರು ನಿಜಕ್ಕೂ ಇವಾಗ ಯೋಚನೆ ಮಾಡಿದ್ರೆ ನೀವು ಅನ್ಕೋಬಹುದು ನಾವೆಂತ ಪಾಪಿಗಳಾಗಿದ್ದೋ. ಯಾರಿಗೋಸ್ಕರ? ಮಕ್ಕಳಿಗಾಗಿ ನಾವೆಂತ ಪಾಪದ ಕೆಲಸ ಮಾಡ್ದೋ ಅಂತ ನೀವು ಅನ್ಕೋಬೇಕಾಗತ್ತೆ. ಯಾಕೆಂದ್ರೆ ಗೊತ್ತಿಲ್ವಲ್ಲ, ಯಾರು ಹೇಳಿಲ್ವಲ್ಲ. ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ, ಯಾವ್ದದು ಪಾಪದ ಕೆಲಸ ಅಂದ್ರೆ ಪರಮಾತ್ಮನಾದವನು ಹೆಣ್ಣು ಗಂಡಿನಲ್ಲಿ ಇರ್ತಕ್ಕಂಥ ಉತ್ಪತ್ತಿ ಆಗ್ತಕ್ಕಂತಹ ಗರ್ಭ ಅಂತ ಏನ್ ಹೇಳ್ತೀವಿ, ಆ ಗರ್ಭದಲ್ಲಿ ಬೀಜಾಣುವ ರೂಪದಲ್ಲಿ ಹೆಣ್ಣಿನ ಅಂಡಾಣುವು ಗಂಡಿನ ವೀರ್ಯಾಣುವು ಭಗವಂತ ಆ ಬೀಜದ ರೂಪದಲ್ಲಿ ಬಂದು ಹುಟ್ಟುತ್ತಾನಂತೆ. ಹೆಣ್ಣು ಗಂಡಿನ ವೀರ್ಯಾಣು ಬೀಜಾಣುವಿನಲ್ಲಿ ಭಗವಂತ ಮಗುವಾಗಿ ಹುಟ್ಟುತ್ತಾನಂತೆ. ಈಗ ಯಾವುದು ಮಗು ದೇವ್ರನ್ನು ನೀವೇ ಸ್ವಲ್ಪ ಯೋಚನೆ ಮಾಡಿ. ಈ ಪ್ರಾರ್ಥನೆಯನ್ನ ಗಂಡ ಹೆಂಡತಿ ಮಗು ಮಾಡ್ಕೊಳ್ಳೋರು ಯಾರಾದರೂ ಇದನ್ನ ಪ್ರಯತ್ನ ಮಾಡಿದ್ದಾರಾ? ಮಾಡ್ತಾ ಇದ್ದಾರಾ ಅಂದ್ರೆ ಇಲ್ಲ ಅಂತ ಇಟ್ಕೋಬೇಡಿ. ಇದೆ, ಆ ಥರದ್ದೊಂದು ಪೀಸು ಕೂಡ ತೋರ್ಸೋಣ. ಯಾವುದು? ದೇವರ ಮೂಲಕ ಪಡ್ಕೊಂಡಿರ್ತಕ್ಕಂತಹ ಜ್ಞಾನವಂತ ಮಗು ಇದೆಯಾ ಅಂದ್ರೆ ಅದು ಒಂದು ಪೀಸ್ ಇದೆ, ತೋರ್ಸೋಣ. ಒಂದಲ್ಲ ಇರ್ತವೆ, ಆದ್ರೂ ಒಂದು ಆಸ್ಕೊಂಡು ತೋರ್ಸೋಣ. ಯಾವ ತರ ಒಂದಿನ ಪ್ರೂವ್ ಬೇಕಲ್ಲ, ಸುಮ್ಮನೆ ಕಥೆ ಹೇಳ್ಬಿಟ್ರೆ ಹೆಂಗೆ? ಹಾಗೆ ಮಗು ಪಡ್ಕೊಂಡಿದ್ದೀವಿ ಅಂತ ಆಧಾರ ಬೇಕಲ್ಲ, ಅದಕ್ಕೊಂದು ತೋರ್ಸೋಣ ಒಂದೇ ಪೀಸ್ನ ಅಲ್ವಾ. ಆದ್ರೆ ಒಂದು ಅಡ್ವಾನ್ಸ್ ಆಗಿ ತಿಳ್ಕೊಳ್ಳಿ, ಮಗುವನ್ನ ಪಡೆಯೋದಕ್ಕೆ ನಾವು ಭಗವಂತ ಎಲ್ಲಿದ್ದಾನೆ ಅಂದ್ರೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿರೋ ಮಗುವೇ ಭಗವಂತನಾಗಿದ್ದಾನೆ ಇಲ್ಲ. ಯಾಕೆ ಅಂದ್ರೆ ನೀವು ರುಬ್ಬಿಲ್ಲ, ದ್ವೇಷ ಹೋಗಿಲ್ಲ. ಗಂಡನ ಮೇಲೆ ಹೆಂಡತಿ ಕೋಪ, ಹೆಂಡತಿ ಮೇಲೆ ಗಂಡನ ಕೋಪ. ಈ ಕೋಪದಲ್ಲಿ ಹುಟ್ಟುವಂತ ಮಗು ಯಾವ ಕಾರಣಕ್ಕೂ ಭಗವಂತನ ರೂಪದಲ್ಲಿ ಬರಲ್ಲ. ಕೋಪದಲ್ಲಿ ಹುಟ್ಟೋದು ದ್ವೇಷದ ಮಗುವಾಗೇ ಬರುತ್ತೆ. ನಿಮ್ಮನ್ ಕಂಡ್ರೆ ಅದಕ್ಕೆ ದ್ವೇಷ, ಅದಕ್ಕೆ ಕಂಡ್ರೆ ನಿಮ್ಗೆ ದ್ವೇಷ. ಈಗ ಇದಕ್ಕೆ ಶಾಂತಿ ಮಾಡಿಸೋದು, ಪೂಜೆ ಮಾಡಿಸೋದು ಆಗತ್ತಾ? ಸಾಧ್ಯ ಇದೆಯಾ? ಪ್ರಪಂಚದಲ್ಲಿ ಎಲ್ಲರೂ ಮಾಡಿಸ್ತಾ ಇರೋದು ಏನಂದ್ರೆ, ಮಗು ಏನೋ ಚಂಡಿ ಮಾಡ್ತದೆ, ಒಂದು ಪೂಜೆ ಮಾಡಿಸು. ಹೇಳದ್ ಮಾತು ಕೇಳ್ತಾ ಇಲ್ಲ, ಪೂಜೆ ಮಾಡಿಸು. ಮದುವೆ ಆಗ್ತಾ ಇಲ್ಲ, ಪೂಜೆ ಮಾಡಿಸು. ನಾವ್ ಇದ್ರಲ್ಲೇ ಕಾಲ ಕಳೀತಾ ಇದೀವಿ. ಆಮೇಲೆ ಮದುವೆಯಾಗೋ ವಯಸ್ಸಿಗೆ ಬಂದಿರೋವಂತೂ ಎಷ್ಟೊಂದು ರೀತಿ ಇರ್ತಾರೆ ಅಂದ್ರೆ, ಯಾವ ರೀತಿ ಮಾತು ಬರುತ್ತೆ ಹೇಳಕ್ ಬರಲ್ಲ ಅವ್ರ ಬಾಯಿಂದ. ಯಾರಿಗ್ ಮದುವೆ ಮಾಡ್ಕೊ ನೀನೆ, ಹೌದಾ? ಅಂದ್ರೆ ತಂದೆ ತಾಯಿ ಆದವರು ಮಕ್ಕಳು ನನ್ನವರು ಅಂತ ಅನ್ಕೊಂಡಂತ ತಂದೆ ತಾಯಿಗಳು ಮಕ್ಕಳನ್ನ ಕೇಳಿ ಪರ್ಮಿಷನ್ ಕೇಳಿ ಮದುವೆ ಮಾಡ್ಕೋಬೇಕು, ಮಾಡ್ಕೊಳ್ಳೇಬೇಕಪ್ಪ, ಇಲ್ಲ ನಾನು ಸತ್ತೋಯ್ತೀನಿ, ಇಲ್ಲ ಮನೆ ಬಿಟ್ಟು ಹೋಯ್ತೀನಿ ಅಂತ ಬೇಡಿಕೆ ಇಡತಕ್ಕಂತಹ ಮನೆಯಲ್ಲಿರುವಂತಹ ಈ ಸನ್ನಿವೇಶ ಬೇಕಾ? ಬೇಡ ಅಲ್ಲ? ಹೌದು. ಪ್ರತಿಯೊಂದು ಮಾತುಗೂ ತದ್ವಿರುದ್ಧ ಮಕ್ಕಳು. ದ್ವೇಷದಲ್ಲಿ ಇರ್ತಕ್ಕಂಥ ಕುಟುಂಬ. ಯಾಕೆ ದ್ವೇಷ ಬರಬೇಕು? ಹಾಗಂತ ಒರಳುಕಲ್ಲಿಂದ ಇಷ್ಟೆಲ್ಲ ಸಿಕ್ಕತ್ತಾ ಅಂತಕ್ಕಂಥ ಸತ್ಯವನ್ನ ನೀವು ಪ್ರಯತ್ನ ಮಾಡಿದಾಗ ನಾನು ಬೇಕಾದ್ರೆ ಸಾಬೀತು ಮಾಡಿಸಿ ಚಾಲೆಂಜ್ ಮಾಡಿ ತೋರಿಸ್ಕೊಡ್ತೀನಿ. ನಿಮ್ಮ ಅಡಿಗೆ ಮನೆಯಲ್ಲಿ ಒರಳುಕಲ್ ಇರೋದೇ ಆದ್ರೆ, ನೀವು ಅದಕ್ಕೆ ಪ್ರಯತ್ನ ಮಾಡೋದೇ ಆದ್ರೆ, ನಿಮ್ಮ ಮನೆಯಲ್ಲಿ ಎಷ್ಟು ವಾತಾವರಣ ಬದಲಾವಣೆ ಆಗತ್ತೆ, ದ್ವೇಷ ಎಷ್ಟು ಕಮ್ಮಿ ಆಗತ್ತೆ, ಕೋಪ ಎಷ್ಟು ಹೋಗತ್ತೆ, ನಿದ್ದೆ ಎಷ್ಟು ಚೆನ್ನಾಗಿ ಬರುತ್ತೆ, ಮಂಡಿ ನೋವು, ಇಮ್ಡಿ ನೋವು, ಕಾಲು ನೋವು, ತಲೆ ನೋವು, ಬೆನ್ನು ನೋವು ಎಷ್ಟು ಕಮ್ಮಿ ಆಗತ್ತೆ. ಎಂತ ಅದ್ಭುತವಾದ ಒಂದು ಪವಾಡ ನಿಮ್ಮ ಮನೆಯಲ್ಲಿ ನಡಿಬೇಕು ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಇಂತಹ ವಿಚಾರದಲ್ಲಿ ನಾವು ಮಿಕ್ಸಿ ಇಟ್ಕೊಂಡು ನಾವು ಬದುಕ್ತಾ ಇದ್ದೀವಿ ಅಂದ್ರೆ, ಯಾವ ದೇವ್ರಿಗೆ ಹೋದ್ರು ನಿಮ್ಗೆ ಯಾವ ಕಾರಣಕ್ಕೂ ದ್ವೇಷ ಹೋಗಲ್ಲ. ಹೋಗುತ್ತೇನಮ್ಮ? ಇಲ್ಲ. ಈಗ ನಿಜವಾದ ಸ್ಥಿರವಾದ ಆಸ್ತಿ ಯಾವುದು ಅಂದ್ರೆ, ನಮ್ಮ ಹೊಟ್ಟೆಯಲ್ಲಿ ಹುಟ್ಟುವ ಮಗು. ಆ ಮಗು ಸರಿಯಾದ ರೀತಿಯಲ್ಲಿ ಅಂದ್ರೆ ಜ್ಞಾನವಂತ ಮಗು, ಜ್ಞಾನವಂತ ಹೆಂಡತಿಯಿಂದ ಬರಬೇಕು. ಇಲ್ಲಿ ಅಪ್ಪ ಅಮ್ಮನೇ ವೀರ್ಯವಂತರಾಗಿಲ್ಲ. ಯಾಕೆ ಅಂದ್ರೆ ಎರಡು ಸಮಸ್ಯೆ ಬರುತ್ತೆ. ಒಂದು, ಹೆಣ್ಣು ಪ್ರತಿ ತಿಂಗಳು ಆಗ್ತಕ್ಕಂಥ ರಜಾ ಕರೆಕ್ಟ್ ಇರಲ್ಲ.
ವ್ಯತ್ಯಾಸ ಆಗ್ತಾ ಇರತ್ತೆ. ಅಂತ ಹೆಣ್ಣಿಗೆ ಮದುವೆ ಮಾಡುವ ಹಾಗಿಲ್ಲ, ಮಾಡಬಾರದು. ಅಂದ್ರೆ ಮದುವೆನೇ ಬೇಡ ಅಂತಲ್ಲ, ರಿಪೇರಿ ಮಾಡಿ ಅದನ್ನ ಸರಿಪಡಿಸಿ ಪ್ರತಿ ತಿಂಗಳು 27 ದಿನಕ್ಕೆ ಯಾವ ಹೆಣ್ಣು ಸಿದ್ಧತೆ ಇಲ್ಲವೋ ದಯವಿಟ್ಟು ಮದುವೆಗೆ ಹೋದರೆ ಆ ದಾಂಪತ್ಯ ತುಂಬಾ ಕಷ್ಟ, ನಿಮಗೂ ಕಷ್ಟ. ಕಾರಣ ಇದು ಯಾಕೆ ಆಗ್ತಾ ಇದೆ, ಈ ಮಂತ್ಲಿ ಪೀರಿಯಡ್ಸ್ ಅಲ್ಲಿ ಯಾಕೆ ಹೆಣ್ಣು ಮಕ್ಕಳು ಇಷ್ಟೊಂದು ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆ ಉತ್ಪತ್ತಿ ಆಗತ್ತೆ. ಕರೆ ಇದೆಯಾ? ಹೌದು ಗುರುಜಿ, ಒಬ್ರು ಕರೆ ಇದ್ದಾರೆ. ದಾವಣಗೆರೆಯಿಂದ ಮೀನಾಕ್ಷಿ ಅಂತ ಮಾತನಾಡ್ತಾ ಹೋಗೋಣ. ನಮಸ್ತೆ ಮಾ. ನಮಸ್ಕಾರ ಮೇಡಮ್ ಅವರೇ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಕತ್ರಿ ಮೇಡಮ್ ಅವರೇ. ಓಕೆ, ತಮ್ಮ ನಕ್ಷತ್ರ ಹೇಳ್ತೀರಾ? ನಮ್ದು ಸಿಂಹ ರಾಶಿ ಮಕರ ನಕ್ಷತ್ರ ಮೇಡಮ್ ಅವರೇ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಗುರುಗಳೇ. ನಾರಾಯಣ, ಹೇಳಮ್ಮ. ಎಷ್ಟು ವಯಸ್ಸು, ಯಾರ್ದು ಸಿಂಹರಾಶಿ, ನಿಂದೇನಾ? ಗುರುಗಳೇ, ನಿಜವಾಗ್ಲೂ ನಿಮ್ಮ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರಗಳು ಗುರುಗಳೇ. ನಿಮ್ಮಂತರು ಯಾ ದೇವರೇ ನೀವು ಬಂದು ಕುಂತ್ಕೊಂಡಿರ ನಂಗೆ ಆಗ್ಬಿಟ್ಟತ್ ನೋಡ್ರಿ ನಮಗಂತ. ಏನಂತ ವಿಶೇಷ? ಬಹಳ ಅರ್ಥ ಮಾಡ್ಕೊಂಡ್ಬಿಟ್ಟ ಗುರುಗಳೇ. ಜೀವನದಲ್ಲಿ ಯಾವ ತರ ನಾವು ನಡ್ಕೋಬೇಕು ಅನ್ನೋದು ಈಗ ನಮಗೆ ತಿಳುವಳಿಕೆ ಬರ್ತೈತಿ ಗುರುಗಳೇ. ನಮ್ಮ ತಂದೆ ತಾಯಿಯಿಂದನು ಅವರು ಏನು ನಮ್ಗೆ ಹಿರಿಯರು ಗುರಿಯರು ಏನು ಕಲ್ಸಿಲ್ರಿ ಗುರುಗಳೇ. ಗಂಡ ಮನೆಯಲ್ಲಿ ಇಲ್ಲ, ತವ್ರ ಮನೆಯಲ್ಲಿ ಇಲ್ರಿ. ಅಲ್ಲಮ್ಮ, ಅವ್ರಿಗೆ ಗೊತ್ತಿಲ್ಲ, ನಿನ್ಗೆ ಕಲಿಸ್ತಾರೆ. ನಿಮ್ ಕಾರ್ಯಕ್ರಮ ನೋಡಿ ನಾವೇ ತಿದ್ಕೆ ಅಂತ ನೋಡ್ರಿ. ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊ. ಅವ್ರಿಗೆ ಗೊತ್ತಿಲ್ಲ, ನಿನ್ಗೆ ಕಲಿಸ್ತಾರೆ. ಹೌದು ಗುರುಗಳೇ, ಸತ್ಯ. ಅದೇನು ಮತ್ತೆ ಅವ್ರ ಮೇಲೆ ಏನಕ್ಕೆ, ಅವ್ರ ಮೇಲೆ ತಪ್ಪು ಹೇಳಬಾರ್ದು. ಅವ್ರಿಗೆ ಗೊತ್ತಿರೋ ನಮ್ಗೆ ಹೇಳ್ತೀರ, ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ಬಿಟ್ಟವ್ರೆ. ನೀವು ತಿಳ್ಕೊಬೇಕಿತ್ತು, ತಿಳ್ಕೊಳಕ್ ಯಾರು ಹೇಳಿಲ್ಲ ಅಂತ ನಿಮ್ ಪ್ರಶ್ನೆ ಅಲ್ಲಮ್ಮ? ಹೌದು ಗುರುಗಳೇ, ನಿಜವಾಗ್ಲೂ ನೀವೇ ಒಂದ್ ನಮಗೆ ದೇವ್ರ ಸ್ಥಾನದಲ್ಲಿ, ತಂದೆ ತಾಯಿ ಸ್ಥಾನದಲ್ಲಿ ಎಲ್ಲದ ನಿಮ್ಮ ನೋಡಿ ಎಷ್ಟೋ ಬದಲಾವಣೆ ಆಗ್ತದನ್ ಗುರುಗಳೇ. ಓಕೆ, ಈಗೇನ್ ಬೇಕಿತ್ತಮ್ಮ? ಅಂತ ಬಹಳ ಪ್ರಯತ್ನ ಮಾಡ್ತದನ್ರಿ. ಈಗೇನ್ ಬೇಕಿತ್ತಮ್ಮ? ಕರೆ ಮಾಡ್ದಲ್ಲ, ಏನ್ ಬೇಕಿತ್ತು? ಅದೇ ಗುರುಗಳೇ, ಹೇಳ್ತಿರಲ್ಲ ಸಿಂಹರಾಶಿಯರಿಗೆ ಏನು ಸಿಗಲ್ಲ ಅಂತಿರಲ್ಲ, ಅದೇ ತರ ನನ್ನ ಜೀವನದಲ್ಲಿ ಯಾವ್ದಕ್ಕೂ ನೆಮ್ಮದಿನೇ ಇಲ್ದಂಗ ಐತಿ ಗುರುಗಳೇ. ಯಾವ್ದು ಸಂಸಾರದಲ್ಲಿ ಹೊಂದಾಣಿಕೆ ಇಲ್ಲ. ಎಷ್ಟಮ್ಮ ವಯಸ್ಸು? ಎಷ್ಟಮ್ಮ? 45 ಗುರುಗಳೇ. 46 ಗುರುಗಳೇ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಮಕ್ಕಳು ಮದುವೆಗೆ 25 ವರ್ಷ ಆಯ್ತು ಗುರುಗಳೇ. ಮಕ್ಳು ಎಷ್ಟು ಜನ? 3 ಜನ ಗುರುಗಳೇ. ಮಗಳದು ಒಬ್ಳದ ಆಶ್ಲೇಷ ನಕ್ಷತ್ರ, ಉತ್ತರ ಭದ್ರ ನಕ್ಷತ್ರ, ಅನುರಾಧ ನಕ್ಷತ್ರ ಮಗ. ಇವು 3 ತಿಳ್ಕೊಂಡ ಮೇಲೆ ಮಕ್ಕಳು, ಒಬ್ಳೆ ಮಗಳು. ಸರಿಮಾ, ಇವು 3 ನಕ್ಷತ್ರ ತಿಳ್ಕೊಂಡಿದೆ ಇಲ್ಲಿವರೆಗೂ? ಇಲ್ರಿ ಗುರುಗಳೇ, ನಾನ್ ನಿಮ್ಮ ಕಾರ್ಯಕ್ರಮ ನೋಡೇ ಜಾತಕ ಬರ್ತಿದ್ದೇನೆ ನೋಡ್ರಿ. ಇಲ್ಲಿವರೆಗಿನ ನಮಗೆ ಜಾತಕ ಬರ್ಸ್ಬೇಕು, ನಕ್ಷತ್ರ ಬಗ್ಗೆ ತಿಳ್ಕೊಬೇಕು ಅನ್ನೋದೇ ಗೊತ್ತಿರ್ಲಿಲ್ರಿ. ಓಕೆ, ಬರ್ದವ್ರು ಏನ್ ಹೇಳಿದ್ರು? ಎಲ್ಲ ಚೆನ್ನಾಗಿದೆ ಅಂದ್ರ? ಗುರುಗಳೇ, ಬಾರಿ ಚೆನ್ನಾಗೈತಮ್ಮ. ಏನೋ ಸ್ವಲ್ಪ ಮನೆ ದೇವ್ರದ್ದು ಇದೈತಿ, ಮನೆ ದೇವ್ರಿಗೆ ನಡ್ಕೊಳ್ರಿ. ಆಮೇಲೆ ಇದಕ್ಕೆ ಸುಬ್ರಹ್ಮಣ್ಯಗ್ ಹೋಗ್ರಿ, ಮಗಳದು ಆಶ್ಲೇಷ ನಕ್ಷತ್ರ ದೋಷ ಐತಿ ಅಂತ ಹೇಳಿದ್ರು ಗುರುಗಳೇ. ಎಲ್ಲಿ ಹೋಗಿಲ್ರಿ, ನಿಮ್ಮ ಹತ್ರನೇ ಬರೋಣಂತ ಸುಂಬರಿ ಸಂಘ ಇಟ್ಕೊಂಡಂತೆ ಪೂಜೆ ಮಾಡಿದ್ರೆ ಎಲ್ಲ ಸರಿ. 25 ವರ್ಷ ಗುರುಗಳೇ. ಮಂಗಳವಾರ ಶನಿವಾರ ಹುಟ್ಟಿದಾರೆ ಗಂಡ್ ಮಕ್ಳು. ಶನಿವಾರ ಇಬ್ಬಳ ಮಗ ಒಬ್ಬ ಮಂಗಳವಾರ ಹುಟ್ಟ್ಯಾರ, ಇನ್ನೊಬ್ಬ ಮಗ ಶನಿವಾರ ಹುಟ್ಟಿದನ್ರಿ. ಬೇಜಾರ್ ಮಾಡ್ಕೊಬೇಡ, ಒಂದ್ ಮಾತು ಹೇಳ್ತೀನಿ. ಹೇಳ್ರಿ ಗುರುಗಳೇ. ಗಂಡ, ನೀವು ಏನ್ ಓದಿದ್ಯಮ್ಮ? SLC ಓದೇನ್ರಿ ಗುರುಗಳೇ. ನಿಮ್ ಯಜಮಾನ್ರ ಏನ್ ಓದವ್ರೆ? ಅವ್ರು 7ನೇ ಕ್ಲಾಸ್ ಗುರುಗಳೇ. ನಿಮ್ ಯಜಮಾನಿಗಿದಾರ? ಇದೆಲ್ಲ ನಂಬಿಕೆ ಇದೆಯಾ ನಿಮ್ ಯಜಮಾನ್ರಿಗೆ? ಈ ತರ ನಡ್ಕೋಬೇಕು, ಹಿಂಗೆ ಇರ್ಬೇಕು ಅಂತ ಗೊತ್ತಿದ್ಯಾ? ಅವ್ರಿಗೆ ದೇವ್ರ ಮೇಲೆ ಒಂದ್ ಸ್ವಲ್ಪ ನಂಬಿಕೆ ಇಲ್ರಿ ಗುರುಗಳೇ. ಅಲ್ಲ, ಒಂದ್ ನಿಮಿಷ. ನೀನು ದೇವ್ರ ಮೇಲೆ ಹೇಳ್ತಾ ಇಲ್ಲ ನಾನು. ಮದುವೆ ಮಾಡ್ಕೊಂಡ ಮೇಲೆ ಹೆಂಡತಿ ಹತ್ರ ಹೀಗೆ ನಡ್ಕೋಬೇಕು ನಾನು ಅಂತ ಗೊತ್ತಾ? ಗೊತ್ತಿಲ್ರಿ ಗುರುಗಳೇ. ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಅಂತಾನ, ಏನ್ ಗೊತ್ತಿದೆ ಅಂತಾನ? ಅಂದ್ರ ಯಾವ ತರ ಮನೆದು ಯಾವ್ದು ಜವಾಬ್ದಾರಿ ಇರ್ಲಿಲ್ರಿ ಅವ್ರಿಗೆ. ಅವರು ಮೂಲ ನಕ್ಷತ್ರ. ನಾನೇನೋ ಕೇಳೋದು ನೀನೇನೋ ಹೇಳ್ತೇವೆ. ಓಕೆ, ಒಂದ್ ನಿಮಿಷ, ಇನ್ನೊಂದು ಮಾತು ಕೇಳ್ತೀನಿ, ಕೇಳಿಸ್ಕೋ. ಹೇಳ್ರಿ ಗುರುಗಳೇ. ನೀವು ಗಂಡ ಹೆಂಡತಿ ಅಂತಕ್ಕಂತ ಒಂದು ವಿಚಾರಕ್ಕೆ ಬಂದಾಗ ಒಪ್ಪಿಗೆ ಇಬ್ಬರದು ಸಮರ್ಥವಾಗಿ ಒಪ್ಪಿಗೆ ಕೇಳಿ ಎಲ್ಲಾನು ಮುಂದುವರಿತಾರೆ ನಮ್ಮ ಯಜಮಾನರು ಅಂತಾನ, ಇಲ್ಲ ಅವ್ರ ಮನಸ್ಸಿಗೆ ಹೆಂಗ್ ಬತ್ತಂಗ್ ನಡ್ಕೋತಾರೆ ಅಂತಾನ? ಅವ್ರಿಗೆ ಹೆಂಗ್ ಬರ್ತೈತೆ ಹಂಗ ನಡ್ಕಂತಾರ. ಅದೇ ಕಣಮ್ಮ, ಇಲ್ಲಿ ಬಂದಿರತಕ್ಕಂತಹ ನಿಮ್ಮ 3 ನಕ್ಷತ್ರಗಳು ಇದಕ್ಕೆ ಬಂದಿರೋದು. ಯಾಕೆ ಅಂದ್ರೆ ಇಲ್ಲಿ ಒಂದು ವಿಷಯ ಏನಂದ್ರೆ, ಯಾವುದೇ ಗಂಡ ಹೆಂಡತಿ ಪರ್ಮಿಷನ್ ಇಲ್ದೇನೆ ಯಾವ ಕಾರಣಕ್ಕೂ ಏನು ನಡ್ಕೊಳಂಗಿಲ್ಲ. ಹೌದ್ರಿ ಗುರುಗಳೇ. ಈಗ ಎಷ್ಟು ಜನ ಗಂಡ ಮದುವೆ ಆಗಿರೋರಿಗೆ ಹೆಂಡತಿ ಪರ್ಮಿಷನ್ ಕೇಳಿ ನಡ್ಕೋಬೇಕು ಅಂತ ಎಷ್ಟು ಜನ ಗಂಡಸರು ಗೊತ್ತು? ನನಗಿದು ಬೇಕು ಅಷ್ಟೇ, ನಿನಗೇನಾರು ಆಗಿರು, ಹೆಂಗಾರು ಇರು, ನನಗೆ ಬೇಕು, ನನಗೆ ಊಟ ಬೇಕು, ನನಗೆ ಖುಷಿ ಬೇಕು. ಏನಮ್ಮ? ಹಂಗೆಲ್ಲ ಇಲ್ಲ ರೀ ಧರ್ಮದಲ್ಲಿ. ಗಂಡನಿಗೇನು ಬೇಕು ಅಷ್ಟು ಮಾತ್ರ ಪಡ್ಕೊಳ್ಳೋದಕ್ಕೆ ಇಲ್ಲಿ ಅಧಿಕಾರ ಇಲ್ಲ. ಭಗವಂತ ಯಾವ ಕಾರಣಕ್ಕೂ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಇಲ್ಲಿ ಏನು ಅಂದರೆ ಚಾಲೆಂಜು, ನಾನು ಗಂಡಸು ಅಂದರೆ ಹೆಣ್ಣಿನ ಜೀವ ಇಲ್ವಾ ಅದಕ್ಕೆ? ಹೌದಲ್ಲ? ಹಾಗಿದ್ದ ಮೇಲೆ ಹೆಣ್ಣಿಗೆ ಅಧಿಕಾರನೇ ಕೊಡದೆ, ಅಧಿಕಾರ ಅಂದ್ರೆ ಏನು, ನಿಮ್ಮ ಮನೆ ಬಿಗಿ ಕಿತ್ಕೊಂಡು ಅವ್ರ ಕೈ ಕೊಡಿ ಅಂತಲ್ಲ.
ಕಬ್ಬನ್ ಪೆಟ್ಟಿಗೆ ಬೇರು ನೀವೇ ಇಟ್ಕೊಳ್ಳಿ, ಬ್ಯಾಂಕ್ ಅಮೌಂಟ್ ಎಲ್ಲ ನೀವೇ ಇಟ್ಕೊಳ್ಳಿ. ಆದರೆ ನಾನು ನನ್ನ ಹೆಣ್ಣನ್ನು ನಾನು ಮಾಡ್ಕೊಂಡಿರ್ತಕ್ಕಂಥ ನನ್ನ ಕಬ್ಬನ್ ಪೆಟ್ಟಿಗೆ ಬೇರು ನೀವೇ ಇಟ್ಕೊಳ್ಳಿ, ಬ್ಯಾಂಕ್ ಅಮೌಂಟ್ ಎಲ್ಲ ನೀವೇ ಇಟ್ಕೊಳ್ಳಿ. ಆದರೆ ನಾನು ನನ್ನ ಹೆಣ್ಣನ್ನು ನಾನು ಮಾಡ್ಕೊಂಡಿರ್ತಕ್ಕಂಥ ನನ್ನ ಹೆಂಡತಿ ಧರ್ಮಪತ್ನಿಯನ್ನು ಪ್ರತಿಯೊಂದರಲ್ಲೂ ಅರ್ಧ ಭಾಗವನ್ನು ಧರ್ಮವನ್ನು ಹಂಚ್ತೀನಿ ಅಂತ ಪ್ರಮಾಣ ಮಾಡಿ ಮಾಂಗಲ್ಯ ಕಟ್ಟಿರೋದು. ಮಾಂಗಲ್ಯ ಕಟ್ಟುವಾಗ ಪ್ರಮಾಣ ಮಾಡಿರೋದು. ಎಷ್ಟು ಜನ ಗಂಡಸರಿಗೆ ಪ್ರಮಾಣ ಮಾಡಿದ್ದೀನಿ ಅಂತ ಗೊತ್ತು? ಪುರೋಹಿತರು ಕಟ್ಟು ಅಂದ್ರು ಕಟ್ಟದ ಸ್ವಾಮಿ, ನಮ್ಮ ಅಪ್ಪ ಹೇಳ್ದ ಕಟ್ಟದೆ ಸ್ವಾಮಿ, ಹಿಂಗೆ ಹೇಳ್ತಾರೆ. ಹಾಂ, ಏನು ಅರ್ಥ ಇದೆ ಇದು? ಮದುವೆ ಸ್ಟಾರ್ಟಿಂಗ್ ಇಂದಾನೆ ಕಿರಿಕಿರಿ ಆಗಿ ನಾವು ದೂರ ಆಗಿದ್ದೇವೆ ಗುರುಗಳೇ. ಈಗ ಅಮ್ಮ, ನಿನ್ಗೆ ಇಲ್ಲಿ ಹುಟ್ಟಿರ್ತಕ್ಕಂಥ ಉತ್ತರ ಭಾದ್ರ ನಕ್ಷತ್ರ ಹುಟ್ಟಿರೋ ಮಗು ಒಂದುಟ್ಟು ಸಾಕು, ಗಂಡ ಹೆಂಡತಿ ಎಷ್ಟು ಚೆನ್ನಾಗಿದ್ರಿ ಅಂತ ಗೊತ್ತಾಗತ್ತೆ. ಇಲ್ಲಿ ಹೆಂಗೆ ಅಂದ್ರೆ ಮಾಟ ಮಂತ್ರ ಮಾಡಿಸ್ತಾರೋ. ಆಶ್ಲೇಷ ನಕ್ಷತ್ರದ ಮಗು ಹುಟ್ಟಿದ್ರೆ ತಾಯಿ ಕೇಳಿಸ್ಕೊತಿದ್ಯಾ? ಗುರುಗಳೇ ಕೇಳಿಸ್ತೀನಿ. ಈಗ ನಿಮ್ಮಪ್ಪನ ಮನೆಗೆ ಒಂದು ದೊಡ್ಡ ನಮಸ್ಕಾರ ಹೊಡಿ. ನಿಮ್ಮ ಅಪ್ಪ ಅಮ್ಮ ಎಷ್ಟು ಸೋಮಾರಿಗಳಾಗಿದ್ದಾರೆ. ನೀನು ಸಿಂಹರಾಶಿಯಲ್ಲಿ ಹುಟ್ಟಿ ಮಕ ನಕ್ಷತ್ರದಲ್ಲಿ ಹುಟ್ಟಿ ಮದುವೆ ಮಾಡಬೇಕಾದ್ರೆ ಘನ ಪಂಡಿತರುಗಳು ಅದನ್ನು ಸರ್ ಮಾಡಕ್ಕೆ ಗೊತ್ತಿಲ್ಲ, ಅಪ್ಪ ಅಮ್ಮನ ಮೊದಲೇ ಗೊತ್ತಿಲ್ಲ. ನೀನೀಗ ಅದು ಅನುಭವಿಸ್ತಾ ಇದೆಯಾ. ನಿನ್ನ ಗಂಡ ಮೇಲೆ ಏನೇ ಕಾಣು ಕಂಪ್ಲೇಂಟ್ ಹೇಳ್ಬೇಡ. ನೀನು ಮಾಡಬೇಕಾದ ಕೆಲಸ ಪೂರ್ತಿ ಕೇಳಿಸ್ಕೊಮ್ಮ. ನೀನು ಮಾಡಬೇಕಾದ ಒಂದು ಕರ್ತವ್ಯ ಇದೆ. ಏನು ಅಂದರೆ, ಈಗ ಅಪ್ಪನ ಮನೆಗೂ ಹೇಳೋಕ್ಕಾಗಲ್ಲ, ಗಂಡನ ಮನೆಗೂ ಹೇಳೋಕ್ಕಾಗಲ್ಲ ಅಲ್ವಾ? ಅದಕ್ಕೆ ನೀನು ಏನು ಮಾಡಬೇಕು ಅಂದರೆ, ಬೆಳಿಗ್ಗೆ ಹೊತ್ತು ಸ್ನಾನ ಮಾಡ್ತೀಯಲ್ಲ, ಎಷ್ಟೊತ್ತಿಗೆ? ನೀವೇ ನಿಮ್ ಕಾರ್ಯಕ್ರಮ ನೋಡಿಂದ ಇವಾಗ 5 ಗಂಟೆಗೆ 5:30 ಅಮ್ಮ, ಮಕ್ಳು ಊಟಕ್ಕೆ ಮುಂಚೆ ಎಷ್ಟೊತ್ತು ಕೇಳ್ತಿದ್ದೆ ಹೇಳಮ್ಮ? ಮಕ್ಳು ಊಟಕ್ಕೆ ಮುಂಚೆ ಅದೇ ಗುರುಗಳೇ ನೀವ್ ಹೇಳ್ದಂಗ ಎಲ್ಲ ಕೆಲಸ ಮುಗಿಸಿ ಮಾಡ್ತೀನಿ. ನೋಡ್ದ, ಎಂತ ಅದ್ಭುತವಾದ ಮಕ್ಕಳು ಹುಟ್ಟೋದಕ್ಕೆ ಗಂಡ ಹೆಂಡತಿ ಸಂಕಲ್ಪ ಎಷ್ಟು ಚೆನ್ನಾಗೈತೆ. ಪುರುಸೊತ್ತಾದಾಗ ಸ್ನಾನನೇ ಇಲ್ರಿ ಗುರುಗಳೇ. ನಮ್ಮ ಮನೆಯವ್ರಂತೂ ಯಾವಾಗ ಏನೋ ಅವ್ರಿಗೆ ಇಷ್ಟ ಬಂದಾಗ. ಸ್ನಾನ ಯಾಕೆ ಮಾಡ್ಬೇಕು? ಸುಮ್ ನೀರು ವೇಸ್ಟ್ ಅಲ್ಲಮ್ಮ. ಹೌದ್ರಿ ಗುರುಗಳೇ. ಮದುವೆ ಮಾಡ್ಕೊಳಕ್ ಮುಂಚೆ ಗಂಡನ ಇಂಟರ್ವ್ಯೂ ಮಾಡಬೇಕು. ಸ್ನಾನ ಟೈಮ್ ಸರಿಗೆ ಮಾಡ್ತೀಯಾ, ಮನೆಗೆ ಟೈಮ್ ಸರಿಗೆ ಬರ್ತೀಯಾ, ಇಲ್ಲ ಅಂದ್ರೆ ಕಳ್ಕೊನ್ಬೇಕು. ಮದುವೆನೇ ಆಗಲ್ಲ. ಈಗಲೇ ಹೆಣ್ಣು ಸಿಗ್ತಾ ಇಲ್ಲ ಅಲ್ಲಮ್ಮ. ಟೈಮ್ ಸರಿಗೆ ಮನೆಗೆ ಬಂದ್ರೆ ಮದುವೆ ಮಾಡ್ಕೊತೀನಿ, ಇಲ್ಲಾಂದ್ರೆ ಹೋಯ್ತಾರು ಅನ್ಬೇಕು. ಅವ್ರೇನೇ ಚೆನ್ನಾಗ್ ಜಮೀನ್ ಐತಮ್ಮ, ಚೆನ್ನಾಗ್ ಸುಖವಾಗಿರ್ತೀಯ ಆಗವ ಅಂತ ದೊಡ್ಡವ್ರು ಹೇಳಿದ್ರ ಗುರುಗಳೇ. ಸುಮ್ನೆ ಒಪ್ಪಿಗೆ ಯಾವ್ದು ಬಿಡು ದೊಡ್ಡವ್ರ ಮತ್ತೆ ಬೆಲೆ. ಈಗ ಸುಖ ಸಿಗ್ತೇನಮ್ಮ? ಏನು ಸುಖ ಇಲ್ರಿ. ಈಗ ಅವ್ರು ಕರ್ಕೊಂಡು ಪಟ್ಟಿ ಹಿಡ್ಕೊಂಡ್ಬಿಡು, ಬಿಗ್ಯಾಗ ಪಟ್ಟಿ ಹಿಡ್ಕೊಂಡ್ಬಿಡು ಕೇಳು. ನೀನು ಸುಖ ಅದ ಸುಳ್ಳು ಹೇಳಿ ಮನೆ ಹಾಳು ಮಾಡ್ತೀರಲ್ಲ, ಯಾಕೆ ಮದುವೆಗಳು ಮಾಡ್ತೀರಾ ಅಂತ ಹಿಡ್ಕೊಂಡ್ಬಿಡು ಬಿಗ್ಯಾಗ ಪಟ್ಟಿನ. ಆಮೇಲೆ ಗುರುಗಳೇ, ಉತ್ತರ ದಕ್ಷಿಣ ಉದ್ದ ಜಾಸ್ತಿ ಐತ್ರಿ ಗುರುಗಳೇ, ಪೂರ್ವ ಪಶ್ಚಿಮ. ಅಮ್ಮ, ಅದ್ರ ವಿಷಯ ಬಿಡು, ನಾನು ಆ ವಿಷಯ ಮಾತಾಡ್ತಾ ಇಲ್ಲ. ನೀವು ಉತ್ತರ ದಕ್ಷಿಣಕ್ಕೆ ಬರಲೇ ಇಲ್ಲ. ನಾನು ದಿನ ಅದೇ ಕತೆ ಹೇಳೋಕ್ಕಾಗಲ್ಲ. ಒಂದೊಂದು ವಿಚಾರನ ಒಂದೊಂದಾಗಿ ತಿಳ್ಕೊಳ್ಳಿ. ದಿನ ಮನೆ ಕತೆನೇ ಹೇಳ್ತಾ ಕುತ್ಕೊಳ್ಳೋಕ್ಕಾಗಲ್ಲ. ಒಂದೊಂದು ವಿಭಿನ್ನವಾದ ವಿಷಯಗಳಿರುತ್ತೆ. ಇವತ್ತು ರುಬ್ಬಗುಂಡಿನ ವಿಚಾರ ಮಾತಾಡ್ತಾ ಇದ್ದೀನಿ, ನೀನು ಕೇಳಿಸ್ಕೊಂಡ? ರುಬ್ಬಗುಂಡಿದೆಯಾ? ಇಲ್ರಿ ಗುರುಗಳೇ, ಮಿಕ್ಸಿ. ನೋಡು, ಸ್ಟಾರ್ಟಿಂಗ್ ರುಬ್ತಿದ್ವಿ ಗುರುಗಳೇ, ದುಂಡಿಯಲ್ಲಿ ರುಬ್ಬೆ ಊಟ ಮಾಡ್ತಿದ್ವಿ. ಇವಾಗ ಒಂದ್ 10 ವರ್ಷದಿಂದ ಮಿಕ್ಸಿ ಅಲ್ರಿ ಗುರುಗಳೇ. ಈಗ ನೀನು ರುಬ್ಕೊಂಡು ಊಟ ಮಾಡುವಾಗ ಹೆಂಗಿತ್ತು ಮನಸ್ಥಿತಿ, ಈಗ ಹೆಂಗೈತೆ ಸ್ವಲ್ಪ ಯೋಚನೆ ಮಾಡು. ಇವಾಗ ಮನಸ್ಸು ಒಯ್ದಾಡ್ತದ್ರಿ, ಚಂಚಲ ಮನಸ್ಸು, ಸಮಾಧಾನ ಇಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಮದ್ದು ರುಬ್ಬಗುಂಡು ತರಸಕ್ಕೆ ಪ್ರಯತ್ನ ಮಾಡು, ಹೆಂಗಾರು ಮಾಡಿ. ಶುಕ್ರವಾರ, ಶುಭವಾದ ಶುಕ್ರವಾರದ ದಿನ ರುಬ್ಬೋಕಲ್ನ ತರಿಸೋದೇ ಆದರೆ ನಿಜಕ್ಕೂ ಅಮ್ಮ, ನಿಮ್ಮ ಮನೇಲಿ ಒಂದು ಬಂಪರ್ ಲಾಟ್ರಿ. ನಿಮ್ಮ ಗಂಡನಿಗೂ ಏನು ಹೇಳ್ಬೇಡ, ಮಕ್ಕಳಿಗೂ ಏನು ಹೇಳ್ಬೇಡ, ನೀನು ರುಬ್ಬಗುಂಡು ತರಿಸು. ಆ ತರಿಸಿದ ಮೇಲೆ ಅಲ್ಲಿಂದ ಪ್ರಾರಂಭ ಮಾಡು. ಶುಕ್ರವಾರ, ಶುಭ ಶುಕ್ರವಾರದಲ್ಲಿ ತಂದು ಮನೆಗೆ ಪೂಜೆ ಮಾಡಿ ಶುರು ಮಾಡಮ್ಮ. ಎಷ್ಟು ಅದ್ಭುತ. ಗಂಡ ಹೆಂಡತಿ ಇಬ್ಬರು ಮಾಡಬೇಕು. ಅವತ್ತೊಂದಿನ ಲವ್ ಮಾಡ್ಬಿಡ ಅಪ್ಪನಿಗೆ, ಅಣ್ಣ ಬಂದ್ಬಿಡಿ ಪ್ಲೀಸ್ ಡಾರ್ಲಿಂಗ್, ಒಂದಿಬ್ಬರು ಪೂಜೆ ಮಾಡೋಣ ಅಂತ ಹೇಳ್ಬಿಡು. ಹೆಂಗೋ ಹೇಳಿ ಬಗ್ಸು ಅವತ್ತು ಗಂಡನ್ನ. ಅದು ಪೂಜೆ ಮಾಡಿಸ್ಬಿಟ್ಟು ರುಬ್ಬ ಶುರು ಮಾಡು. ನೋಡು ಅದರಲ್ಲಿ ಎಷ್ಟು ನಿಮ್ಗೆ ಸತ್ಯ ಗೊತ್ತಾಗುತ್ತೆ. ಒಳ್ಳೇದಾಗಲಿ ತಾಯಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಇದೀಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮೈಸೂರಿಂದ ಕಾವ್ಯ ಅಂತ. ನಮಸ್ತೆ ಮಾ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಮೃಗಶಿರ ನಕ್ಷತ್ರ, ಮಿಥುನ ರಾಶಿ ಮ್ಯಾಮ್. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ. ಯಾವ ನಕ್ಷತ್ರ? ಹಲೋ ರಾಶಿ ಮ್ಯಾಮ್. ಹಲೋ, ಹರಿ ಓಂ ಗುರುಜಿ. ನಾರಾಯಣ. ಹೇಳಮ್ಮ, ಯಾರು ಮೃಗಶಿರ? ನೀನೇನಾ? ನಾನೇ ಗುರುಜಿ. ಏನು ಓದಿದ್ಯಪ್ಪ? M.Com ಮಾಡಿದ್ದೀನಿ ಗುರುಜಿ. ತುಂಬಾ ಸಂತೋಷ ಕಣಮ್ಮ, ಖುಷಿ ಆಗ್ತಾ ಇದೆ ನಿಮ್ಮಂತ ಓದಿರೋ ಹತ್ರ ಮಾತಾಡಕ್ಕೆ. ಓದೋದು ಪ್ರತಿಯೊಬ್ರು ಓದೋದು ಸರಿ ಅಂತೀಯಾ? ಏನು ಏನು ಪ್ರಯೋಜನ ಇಲ್ಲ ಅಂತೀಯಾ? ಯಾವ್ದ್ರಲ್ಲಿ ಬರ್ತೀಯಾ ನೀನು? ಗುರುಜಿ, ಓದೋದು ಪ್ರಯೋಜನ ಇದೆ ಗುರುಜಿ, ಆದ್ರೆ ಲೋಕಜ್ಞಾನ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಗುರುಜಿ. ಇದು ಯಾವಾಗ ಗೊತ್ತಾಯ್ತು? ನಿಮ್ ಪ್ರೋಗ್ರಾಮ್ ನೋಡಿದ್ಮೇಲೆ ಗೊತ್ತಾಯ್ತು ಗುರುಜಿ. ಈಗ ನಾನು ಪ್ರಶ್ನೆ ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡ, ತಿಳ್ಕೊ. ಓಕೆ ಗುರುಜಿ. ಪ್ರತಿ ಮಕ್ಕಳಿಗೂ ಅತಿ ಮುಖ್ಯವಾದ ಶಿಕ್ಷಣ ಯಾವುದು?
ಅಂದ್ರೆ ಗುರುಜಿ ಜೀವನ ಹೆಂಗ್ ನಡೆಸ್ಬೇಕು ಸಮಾಜದಲ್ಲಿ ಅಂತ ತಿಳ್ಕೊ. ಅಯ್ಯೋ ಅಮ್ಮ, ಬೆಳಿಗ್ಗೆ ಹೇಳದ ಮಾತು ಮಧ್ಯಾಹ್ನಕ್ಕೆ ಇರಲ್ಲ, ಚೇಂಜ್ ಆಗ್ಬಿಡ್ತಾರೆ, ಹಂಗೆಲ್ಲ ಹೇಳಕ್ಕಾಗಲ್ಲ. ಮೂಲ ಶಿಕ್ಷಣ ಯಾವುದು ಅಂದರೆ ಮಕ್ಕಳು ಉಸಿರಾಡ್ತಾ ಇರತಕ್ಕಂಥ ವಿಚಾರ ಅಭ್ಯಾಸವನ್ನ ತಂದೆ ತಾಯಿ ಹೇಳ್ಕೊಟ್ರೆ ಅದೇ ಮಗುವಿನ ಮೂಲ ಶಿಕ್ಷಣ. ಈ ಸ್ಕೂಲಲ್ಲಿ ಹೇಳ್ಕೊಡ್ತಾರೇನಮ್ಮ? ಇಲ್ಲ ಗುರುಜಿ, ಹೇಳ್ಕೊಡಲ್ಲ ಗುರುಜಿ. ಈಗ ಏನಕ್ಕೆ ಹೋಗ್ಬೇಕು ಮತ್ತೆ? ಅಲ್ಲೋಗ್ಬಿಟ್ಟು ಇಂಗ್ಲೀಷ್ BAT ಬ್ಯಾಟು MAT ಮ್ಯಾಟು ತಿಳ್ಕೊಳಕ್ ಹೋಗೋದಾ? ಮೂಲ ಶಿಕ್ಷಣ ಇಲ್ಲದೆ ಲೌಕಿಕವಾದ ಶಿಕ್ಷಣ ತಗೊಂಡು ಏನು ಮಾಡೋಣ? ಈಗ ನೀನು ಓದಿದೀಯಪ್ಪ, ನಿನ್ನ ದೇಹದ ಬಗ್ಗೆ ನಿನ್ಗೆ ಅರಿವಿಲ್ಲ, ಈಗ ಕಾಲೇಜಲ್ಲಿ ಇದ್ರ ಬಗ್ಗೆ ಪಾಠ ಮಾಡೋಕ್ಕಾಗಲ್ಲ. ಮೃಗಶಿರ ನಕ್ಷತ್ರ ಹುಟ್ಟಿದ ಮಗು ಹೇಗಿರುತ್ತೆ ಕಾಲೇಜಲ್ಲಿ ಇಲ್ಲ, ಇದು ಪುರೋಹಿತರಿಗೆ ಗೊತ್ತಿಲ್ಲ. ಏನು ಮೃಗಶಿರ ನಕ್ಷತ್ರ ಹೀಗಿರುತ್ತೆ ಅಂತ ಬೋರ್ಡ್ ಹಾಕಿರ್ತಾರಷ್ಟೇ. ಮೃಗಶಿರ ನಕ್ಷತ್ರ ಅಂದರೆ ಈ ಥರ ಇರುತ್ತೆ, ಎಲ್ಲ ಮೃಗಶಿರ ಒಂದೇ ಥರ ಇರಲ್ಲ, ಅದು ಅವ್ರಿಗೆ ಗೊತ್ತಿಲ್ಲ. ನಮ್ದೊಂದು ಬೋರ್ಡ್ ಇದೆ, 27 ನಕ್ಷತ್ರಕ್ಕೂ ಬೋರ್ಡು. ಅಶ್ವಿನಿ ನಕ್ಷತ್ರ ಮಗು ಹಿಂಗಿರುತ್ತೆ, ಭರಣಿ ಅಂದರೆ ಹಿಂಗಿರುತ್ತೆ. ಇದು ಎಲ್ಲರಲ್ಲೂ ಒಂದೇ ರೀತಿ ಯಾವ ಕಾರಣಕ್ಕೂ ಇರಲ್ಲ. ಈಗ ಅದನ್ನೇ ಪ್ರಿಂಟ್ ಮಾಡಿ ಪುಸ್ತಕ ರೆಡಿ ಮಾಡಿ ನಮ್ಮ ದೇಶಕ್ಕೆ ಹಂಚಿರೋದು. ಅಶ್ವಿನಿ ನಕ್ಷತ್ರ ಮಗು ಹೀಗಿರುತ್ತೆ, ರೋಹಿಣಿ ನಕ್ಷತ್ರ ಮಗು ಹೀಗಿರುತ್ತೆ. ಈ ಪುಸ್ತಕಗಳು ಓದಿ 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 ಪ್ರಪಂಚನೇ ಅಜ್ಞಾನತ್ವದಲ್ಲಿ ಹೊರಟೋಗ್ತಾ ಇದೆ. ಆದರೆ ಪ್ರಾಕ್ಟಿಕಲ್ ಆಗಿ ಅಧ್ಯಯನ ಮಾಡ್ತಕ್ಕಂಥ ವಿಚಾರಕ್ಕೆ ಬಂದರೆ ಎರಡೂ ಅಶ್ವಿನಿ ನಕ್ಷತ್ರ ಒಂದೇ ಜಾಗದಲ್ಲಿ ಕೂತ್ಕೊಂಡ್ರೆ ಇದ್ರ ಥರ ಅದಿರಲ್ಲ, ಅದ್ರ ಥರ ಇದಿರಲ್ಲ. ಇದಕ್ಕೆ ಉತ್ತರ ಜ್ಯೋತಿಷಿಗಳು ಹೇಳೋಕ್ಕಾಗಲ್ಲ, ಯಾವ ಕಾರಣಕ್ಕೂ ಹೇಳೋಕ್ಕಾಗಲ್ಲ. ಯಾಕೆನ್ನೋದು ಗೊತ್ತಿಲ್ಲ. ಒಂದಕ್ಕೊಂದು ಸಂಬಂಧ ಬೇಕು. ಓಕೆಮ್ಮ, ಈಗ ನಿನ್ನ ವಿಷಯ ಏನಕ್ಕೋಸ್ಕರ ಕರೆ ಮಾಡ್ದಪ್ಪ? ಗುರುಜಿ ನನಗೆ ಮದ್ವೆನೂ ಆಗ್ತಿಲ್ಲ, ಕೆಲಸ ಅದು ಸಿಗ್ತಿಲ್ಲ. ನಿನ್ ವಯಸ್ಸೆಷ್ಟಪ್ಪ? ಅದಕ್ಕೆ ನಾನು ವಯಸ್ಸೆಷ್ಟು? 30 ವರ್ಷ ಗುರುಜಿ. ನಿಜವಾಗ್ಲೂ ನಾನು ಒಂದು ಮಾತು ಹೇಳ್ತೀನಿ, ನೀನು ಮದುವೆ ಅನ್ನೋದ್ರಲ್ಲಿ ಏನಾದ್ರು ಒಂದು ಕನ್ಸು ಇಟ್ಕೊಂಡಿದ್ಯಾ? ಹುಡುಗ ಹೈಟ್ ಇಷ್ಟಿರಬೇಕು, ಕಲರಿಂಗ್ ಇರಬೇಕು, ಇಷ್ಟು ಓದಿರಬೇಕು, ಏನಾದ್ರು ಇಟ್ಕೊಂಡಿದ್ಯಾ ಮನಸ್ಸಲ್ಲಿ? ಇಲ್ಲ ಗುರುಜಿ, ಆ ಥರ ಏನಿಲ್ಲ ಗುರುಜಿ. ಅಲ್ಲಲ್ಲ, ಇರ್ಬೇಕು ಅಂತ. ಒಂದು ನಿಮಿಷ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇವೆಲ್ಲ ಇಟ್ಕೊಂಡಿರ್ತಾರೆ, ಇಲ್ಲ ಅಂತಲ್ಲ, ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಈ ಮೃಗಶಿರ ನಕ್ಷತ್ರಕ್ಕೆ ಸುಖ ಪಡ್ತೀನಿ ಅನ್ನೋದು ವಿಚಾರದಲ್ಲಿ ನೀನು ಬಯಕೆಯನ್ನು ಇಟ್ಕೋಬೇಡ. ಅಮ್ಮ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಗುರುಜಿ. ಹುಡುಗ ಹೀಗೆ ಇರಬೇಕು ಬೇಡ. ನಿನ್ನ ಹತ್ರ ಸಲೀಟ್ ಹೊಡ್ಕೊಂಡು ಅಮ್ಮ ತಾಯಿ ನೀನು ಹೆಂಗ್ ಲೈಫ್ ಕೊಡ್ತೀಯೋ ನಾನು ಲೈಫ್ ತಗೋತೀನಿ ಅನ್ನೋ ಹುಡುಗನ ಜೊತೆ ಮದುವೆ ಮಾಡ್ಕೋ. ಕರ್ಗವನೋ ಕುಳ್ಗವನೋ ಎತ್ರಕ್ಕವನೋ ಏನಾಯ್ತೋ ಗೊತ್ತಿಲ್ಲ. ಯಾಕೆಂದ್ರೆ ಅಕೌಂಟ್ ಇಲ್ಲ ಅಲ್ಲಿ. ಅಕೌಂಟ್ ಇಲ್ದೇನೆ ಮದುವೆಗೆ ಹುಡುಗ ಹಿಂಗೆ ಬೇಕು ಅಂದರೆ ಜೀವನದಲ್ಲಿ ಮದುವೆನೇ ಆಗಲ್ಲ. ಇನ್ ಕೇಸ್ ಮಾಡಿಕೊಂಡ್ರು, ಸಿನಿಮಾ ಸಲ್ಮಾನ್ ಖಾನ್ ಇದ್ದಂಗೆ ಅವನೇ ನಮ್ಮ ಹುಡುಗ ಅಂತ ಮದುವೆ ಮಾಡ್ಕೊಂಡ್ರು, ಅವನಿಂದ 4-5 ಹೆಣ್ಣು ಹುಡುಗಿರು ಇರ್ತಾರೆ. ಚೆನ್ನಾಗಿರೋನ ಜೊತೆ ಹುಡುಗಿರಿರಲ್ವೇನಮ್ಮ? ಮತ್ತು ಅದು ಯಾಕೆ ತಿಳ್ಕೊಬಾರ ನಮ್ಮ ಜನ? ಹಂಗಂತ ಚೆನ್ನಾಗಿಲ್ದವ್ರು ಮಾಡ್ಕೊಳ್ಳಿ ಕಪ್ಪಿಗೆಲ್ಲ ನಾನು ಹೇಳ್ತಾ ಇಲ್ಲ. ಒಂದು ವಿಷಯ, ನಿಮ್ಮಲ್ಲಿ ಒಳ್ಳೆಯ ದಾಂಪತ್ಯ ಅನುಭವಿಸುವ ಸುಖ ನಿಮ್ಮಲ್ಲಿದ್ದರೆ ಆ ಹುಡುಗ ನಿಮ್ಗೆ ಸಿಗ್ತಾನೆ. ನಿಮ್ಮಲ್ಲಿ ಅಕೌಂಟೇ ದುಡ್ಡಿಲ್ಲ, ಒಳ್ಳೆ ಹುಡುಗ ಬೇಕು ಅಂದರೆ ಎಲ್ಲಿಂದ ಬರ್ತಾನೆ? ಇದಕ್ಕೇನು ಫ್ಯಾಕ್ಟ್ರಿ ಇದೆಯಾ ರೆಡಿ ಮಾಡೋಕ್ಕೆ? ಇಲ್ಲ ಅಲ್ಲ. ಅದಕ್ಕೆ ಭಗವತ್ ಪ್ರಸಾದ ಯಾವುದು ಅಂದರೆ, ಭಗವಂತ ಯಾವುದು ಒಂದು ಹುಡುಗ ಅಂತ ಬಂದು ಹೆಣ್ಣು ನೋಡ್ತಾನೋ ಅದೇ ನಿಜವಾದ ಮದುವೆ ಅಂತ ಹೆಣ್ಣು ಗಂಡು ತಿಳ್ಕೊಳ್ಳೋದೇ ಆದರೆ ಅದೇ ಭಗವತ್ ಪ್ರಸಾದ. ನಾವು ಮಾರ್ಕೆಟಿಂಗಲ್ಲಿ ಪರ್ಚೇಸ್ ಮಾಡ್ತೀವಲ್ಲ, ಈ ಹೆಣ್ಣು ಚೆನ್ನಾಗೈತಾ, ಆ ಹೆಣ್ಣು ಚೆನ್ನಾಗೈತಾ, ಹಿಂಗೆಲ್ಲ ಪರ್ಚೇಸ್ ಮಾಡ್ಕೊಂಡು ಮದುವೆಗಳು ಹಿಂಗಾಗಿರೋದು. ನಾನು ಲವ್ ಮಾಡ್ಕೊಂಡು ಏನಾಯಿತು ಗೊತ್ತಿಲ್ಲ. ನಾವು ಶಾಸಕಗಳು ಮದುವೆ ಮಾಡೋದು ಏನಾಯಿತು ಗೊತ್ತಿಲ್ಲ. ಮತ್ತು ಯಾಕೆ ನೀವು ಸೆಲೆಕ್ಟ್ ಮಾಡ್ತೀರಾ ಹೆಣ್ಣು ಗಂಡನ? ನೀವು ಸೆಲೆಕ್ಟ್ ಮಾಡೋಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ಯಾರು? ಭಗವಂತ ನಿಮಗೆ ಸೆಲೆಕ್ಟ್ ಮಾಡೋಕ್ಕೆ ಅಧಿಕಾರ ನಿಮ್ಗೆ ಕೊಟ್ಟೇ ಇಲ್ಲ, ಕೊಡೋದೂ ಇಲ್ಲ. ಯಾಕೆ? ನೀವು ಭಗವಂತನಿಗೋಸ್ಕರ ಏನು ತಿಳ್ಕೊಂಡಿದ್ದೀರ ಅಂತ ಭಗವಂತ ಕೊಡಬೇಕು. ಆರ್ಡರ್ ಮಾಡೋಕ್ಕೆ ನಿಮ್ಗೆ ಏನು ಅಧಿಕಾರ ಇದೆ ದೇವ್ರ ಮೇಲೆ? ನನಗಿದು ಕೊಡು, ನೋ. ಅದಕ್ಕೆ ರಾತ್ರಿ ಮಲಗುವಾಗ ಯಾರಿಗೂ ನಿದ್ದೆ ಯಾಕೆ ಬರ್ತಾ ಇಲ್ಲ ಅಂದರೆ, ಕೊರಗಿ ಆ ದೇವ್ರು ಮಾಡು, ಈ ದೇವ್ರು ಮಾಡು, ಅಲ್ಲಿಗೆ ಹೋಗು ಅಂತೇಳಿ ದಾಂಪತ್ಯವನ್ನು ಹಾಳು ಮಾಡಿಕೊಂಡು ಸುಖ ಅನುಭವಿಸ್ದೆ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಇದ್ದು ಅದ್ಯಾವುದೋ ಒಂದು ವಿಚಿತ್ರದ ಮಗು ಪಡ್ಕೊಂಡು ಈ ಸಂಸಾರ ಮಾಡಿದ್ರೆ ಯಾವ ಪುರುಷಾರ್ಥಕ್ಕೆ ಮದುವೆ ಬೇಕು, ಯಾವ ಪುರುಷಾರ್ಥಕ್ಕೆ ಮಗು ಬೇಕು? ಅಮ್ಮ ನಿನಗೆ ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆ ಗುರು. ಅದಕ್ಕೆ ನೀನೇನು ಮಾಡಬೇಕು ಅಂದರೆ, ನಿಂದು ನಿದ್ದೆ ಮಾಡ್ತಕ್ಕಂಥ ವಿಚಾರ, ಊಟ ಮಾಡ್ತಕ್ಕಂಥ ವಿಚಾರ ನಿನಗೆ ಪೂರ್ಣವಾಗಿ ಗೊತ್ತಿದೆಯಾ? ನಾನು ಕರೆಕ್ಟ್ ಊಟ ಮಾಡ್ತೀನಿ, ಕರೆಕ್ಟ್ ಸಮಯಕ್ಕೆ, ಊಟದಲ್ಲಿ ತುಂಬ ಖುಷಿ ಪಡ್ತೀನಿ, ಗೊತ್ತಿದೆಯೇನಮ್ಮ? ಗೊತ್ತಿದೆ ಗುರುಜಿ. ಊಟ ಅಂದರೆ, ಊಟ ಮಾಡೋದು ಅಂದರೆ, ಆರೋಗ್ಯದಾಯಕವಾದ ಊಟ ಅಂದರೆ ಯಾವುದು? ಆರೋಗ್ಯದಾಯಕವಾದ ಊಟ ಯಾವುದು? ಕ್ವಶನ್ ಆನ್ಸರ್. ಅಂದ್ರೆ ಪ್ರೋಟೀನ್ಸ್ ಇರೋದು ಊಟ ಮಾಡಬೇಕು. ಅಮ್ಮ ಈ ಪುಸ್ತಕದ ಕತೆ ದಯವಿಟ್ಟು ತರಬೇಡ. ಡಾಂಬಾರ್ ಹಾಕ್ತಾರೆ ನೋಡಿದ್ಯಮ್ಮ ರಸ್ತೆ ಡಾಂಬಾರು? ಹಾ ಗುರುಜಿ. ಅಲ್ಲಿ ಕೈ ತೊಳೆಯಲ್ಲ, ಆ ಕೆಲಸ ಮಾಡಿರೋ ಧೂಳು, ಡಾಂಬಾರ್ ಧೂಳು, ರಸ್ತೆ ಧೂಳು,
ಅಳಸೋದು ಪಳಸೋದು ತಿಂದುಬಿಟ್ಟು ಹೆಂಗಿರ್ತಾರೆ. ಪ್ರೋಟೀನ್ ಅಂತೆ. ಎಲ್ಲೈತಮ್ಮ ಪ್ರೋಟೀನು? ಪ್ರೋಟೀನ್ ಇರೋದು ಮನಸ್ಸಲ್ಲಿ, ಫುಡ್ಡಲ್ಲ. ಅಮ್ಮ ಕೇಳಿಸ್ಕೊಂಡ್ಯಾ? ಕೇಳಿಸ್ತಾ ಇದೆ ಗುರುಜಿ. ಪ್ರೋಟೀನ್ ಇರೋದು ಮನಸ್ಸಿನಲ್ಲಿ, ಫುಡ್ಡಲ್ಲ.